ಇನ್ನು ರಿಕ್ಕಿ ರೈ ಮೇಲಿನ ಫೈರಿಂಗ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈಗ ಸೆಲ್ಫ್ ಅಟ್ಯಾಕ್ ಮಾಡಿಸಿಕೊಂಡು ಇಕ್ಕಟ್ಟಿಗೆ ಸಿಲುಕಿದರ ರಿಕ್ಕಿ ರೈ ಮೇಲಿನ ಫೈರಿಂಗ್ ಪ್ರಕರಣಕ್ಕೆ ಈಗ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಸೆಲ್ಫ್ ಅಟ್ಯಾಕ್ ಮಾಡಿಸಿಕೊಂಡು ಇಕ್ಕಟ್ಟಿಗೆ ಸಿಲುಕಿದ್ರ ಗನ್ಮ್ಯಾನ್ಗಳ ವಿಭಿನ್ನ ಹೇಳಿಕೆ ಈಗ ರಿಕ್ಕಿ ಮೇಲೇನೆ ಅನುಮಾನ ಬರೋ ಹಾಗಾಗಿದೆ. ರಿಕ್ಕಿ ರೈ ಗನ್ಮ್ಯಾನ್ಗಳ ಮೇಲೆ ಪೊಲೀಸರಿಗೆ ಈಗ ಅನುಮಾನ ಇದೆ. ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ಪ್ರಕರಣ ಡೈವರ್ಟ್ ಮಾಡೋದಕ್ಕೆ 4 ಮೇಲೆ ದೂರನ್ನ ಕೊಡಲಾಗಿದೆಯಾ? 4 ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು ನೀಡಿರುವಂತಹ ಶಂಕೆ ಇದೆ. ರಿಕ್ಕಿ ಮನೆಯಲ್ಲಿನ ಗನ್ಮ್ಯಾನ್ ಹಾಗೂ ಈ ಗನ್ ಮತ್ತು ಬುಲೆಟ್ಗಳ ಪರಿಶೀಲನೆಯ ಬಳಿಕ ತನಿಖಾಧಿಕಾರಿಗಳಿಗೆ ಸಿಕ್ಕಂತ ಮಹತ್ವದ ಸುಳಿವು. ಪರಿಶೀಲನೆ ಆದ್ಮೇಲೆ ತನಿಖಾಧಿಕಾರಿಗಳಿಗೆ ಒಂದಷ್ಟು ಮಹತ್ವದ ಸುಳಿವು ಸಿಕ್ಕಿದೆ. ಇಲ್ಲಿ ನಿಜಕ್ಕೂ ಬೇರೆಯವರು ಬಂದು ಟಾರ್ಗೆಟ್ ಮಾಡಿದ್ರಾ ಅಥವಾ ಸೆಲ್ಫ್ ಅಟ್ಯಾಕ್ ಏನಾದರೂ ಆಯ್ತಾ ಅನ್ನೋದ್ರ ಬಗ್ಗೆ ಈಗ ಪೊಲೀಸರಿಗೆ ಅನುಮಾನ ಇದೆ. ಗನ್ಮ್ಯಾನ್ಗಳ ವಿಭಿನ್ನ ಹೇಳಿಕೆ ರಿಕ್ಕಿ ಮೇಲೆ ಅನುಮಾನ ಮೂಡ್ತಾ ಇದೆ. ಈಗ ರಿಕ್ಕಿ ರೈ ಗನ್ಮ್ಯಾನ್ಗಳ ಮೇಲೆ ಪೊಲೀಸರು ಈಗ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ ಬಿ ದ ಬಾಸ್. ಪ್ರಕರಣವನ್ನು ಡೈವರ್ಟ್ ಮಾಡೋದಕ್ಕೆ ಏನಾದರೂ ಕಂಪ್ಲೇಂಟ್ ಅನ್ನು ಸುಮ್ಮನೆ ಕೊಡ್ಲಾಯ್ತಾ? 4 ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು ಶಂಕೆ. ರಿಕ್ಕಿ ಮನೆಯಲ್ಲಿನ ಗನ್ ಮತ್ತು ಬುಲೆಟ್ಗಳ ಪರಿಶೀಲನೆ ಮಾಡಿದಾಗ ಈಗ ಪರಿಶೀಲನೆ ಬಳಿಕ ತನಿಖಾಧಿಕಾರಿಗಳಿಗೆ ಒಂದಷ್ಟು ಅನುಮಾನ ಮೂಡ್ತಾ ಇದೆ. ಇದು ನಿಜಕ್ಕೂ ಟಾರ್ಗೆಟ್ ಮಾಡಿ ಇರುವ ಅಟ್ಯಾಕ್ ಅಥವಾ ಸೆಲ್ಫ್ ಅಟ್ಯಾಕ್ ಅಂತ. ಪ್ರಶಾಂತ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ. ಪ್ರಶಾಂತ್, ಇದೀಗ ಈ ರಿಕ್ಕಿ ರೈ ಮೇಲೆ ಆಗಿರುವಂಥ ಅಟ್ಯಾಕ್ ಸಂಬಂಧಪಟ್ಟ ಹಾಗೆ ಕಳೆದ 2-3 ದಿನಗಳಿಂದ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆದರೆ ಈಗ ಗನ್ಮ್ಯಾನ್ಗಳ ಸ್ಟೇಟ್ಮೆಂಟನ್ನು ಗಮನಿಸಿದಾಗ ಏನು ಅನುಮಾನ ಮೂಡ್ತಾ ಇದೆ? ಈ 4 ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು, ಇನ್ನೊಂದು ಕಡೆ ಅಟ್ಯಾಕ್ ಆಗಿರೋದಕ್ಕೂ ಏನಾದರೂ ಲಿಂಕ್ ಇದೆಯಾ ಹೇಗೆ ಅಂತ? ಅವಿನಾಶ್, ಈ ಒಂದು ಪ್ರಕರಣ ರಾಜ್ಯದಲ್ಲಿ ಬಹಳಷ್ಟು ಸಂಚಲನಕ್ಕೆ ಕೂಡ ಕಾರಣ ಆಗಿತ್ತು. ಸರ್ಕಾರ ಕೂಡ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿತು. ರಾಮನಗರ ಜಿಲ್ಲಾ ಪೊಲೀಸರು ಕೂಡ ಆರೋಪಿಗಳನ್ನ ಪತ್ತೆ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ತಂಡಗಳನ್ನು ಕೂಡ ರಚಿಸಿದ್ರು. ಪ್ರಾರಂಭದಲ್ಲಿ ಈ ಒಂದು ಭೂ ವ್ಯಾಜ್ಯ ಹಿನ್ನೆಲೆಯಲ್ಲಿ ನಡೆದಿರಬಹುದು ಅನ್ನೋಂಥದ್ದು ಕೂಡ ಕೇಳಿಬಂದಿತ್ತು. ಇದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಕ್ಕಿ ರೈ ಅವರ ಕಾರಿನ ಚಾಲಕ ಕೂಡ 4 ವಿರುದ್ಧ ದೂರನ್ನು ಕೂಡ ದಾಖಲಿಸಿದ್ರು. ಬಿಡದಿ ಠಾಣೆಯಲ್ಲಿ FIR ಕೂಡ ದಾಖಲಾಗಿತ್ತು. ಈ ಆಂಗಲ್ ಅಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ರು. ಆದ್ರೆ ಮೇಲ್ನೋಟಕ್ಕೆ ಭೂವ್ಯಾಜ್ಯದ ಹಿನ್ನೆಲೆಯಲ್ಲೇ ದಾಳಿ ಆಗಿದೆಯಾ, ಫೈರಿಂಗ್ ನಡೆದಿದೆಯಾ ಅನ್ನೋಂಥದ್ದು ಕೂಡ ಪೊಲೀಸರಿಗೆ ಅನುಮಾನ ಇರಲಿಲ್ಲ. ಆದ್ರೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ರು. ಆದ್ರೆ ಮತ್ತೊಂದು ಕಡೆ ಬೇರೆ ಬೇರೆ ಆಂಗಲ್ಗಳಿಂದಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಂಡರ್ ವರ್ಲ್ಡ್ ಆಗಿರ್ಬೋದು, ವೈಯಕ್ತಿಕ ದ್ವೇಷದಿಂದಲೇ ಏನಾದರೂ ಆಗಿರ್ಬೋದಾ ಅನ್ನೋ ನಿಟ್ಟಿನಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗೆ ಪೊಲೀಸರು ಮುಂದಾಗಿದ್ರು. ಜೊತೆಗೆ ಸಾಕಷ್ಟು ಜನರು ಕೂಡ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಈಗ ಮೇಲ್ನೋಟಕ್ಕೆ ಇಡೀ ಒಂದು ಪ್ರಕರಣ ರಿಕ್ಕಿ ರೈ ಅವರ ಗನ್ ಮ್ಯಾನ್ಗಳ ಮೇಲೆ ಸುತ್ತಕೊಳ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಸಾಕಷ್ಟು ಜನ ರಿಕ್ಕಿ ರೈ ಅವರಿಗೆ ಸಾಕಷ್ಟು ಜನ ಗನ್ ಮ್ಯಾನ್ ಇರುವಂತದ್ದು. ಅವರ ಜೊತೆಲಿ ಪರ್ಸನಲ್ ಗನ್ ಮ್ಯಾನ್ ಸೇರಿದಂತೆ ಬಿಡದಿಯ ನಿವಾಸ, ಬೆಂಗಳೂರಿನ ನಿವಾಸದಲ್ಲೂ ಕೂಡ ಸಾಕಷ್ಟು ಜನ ಗನ್ ಮ್ಯಾನ್ಸ್ ಇದ್ದಾರೆ. ಅವರೆಲ್ಲರನ್ನೂ ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಒಬ್ಬೊಬ್ಬರ ಸ್ಟೇಟ್ಮೆಂಟ್ ಒಂದೊಂದು ರೀತಿಯಲ್ಲಿ ಬರ್ತಾ ಇದೆ. ಹೀಗಾಗಿ ಈ ಒಂದು ಗನ್ ಮ್ಯಾನ್ಗಳಿಂದಲೇ ಈ ಒಂದು ಏನಾದರೂ ಫೈರಿಂಗ್ ನಡೆದಿದೆಯಾ ಅನ್ನೋ ನಿಟ್ಟಿನಲ್ಲೂ ಕೂಡ ಪೊಲೀಸರಿಗೆ ಬರ್ತಾ ಇರುವಂತದ್ದು. ಜೊತೆಗೆ ಕೆಲವೊಂದಿಷ್ಟು ಎವಿಡೆನ್ಸ್ ಗಳನ್ನ ಅವರು ಬಿಡದಿಯ ನಿವಾಸದಲ್ಲಿ ತೆಗೆದುಕೊಂಡಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಅಲ್ಲೊಂದು ಕೆಲವೊಂದಿಷ್ಟು ವ್ಯತ್ಯಾಸಗಳು ಬರ್ತಾ ಇದಾವೆ. ಹೀಗಾಗಿಯೇ ಗನ್ಮ್ಯಾನ್ ಗಳಿಂದಲೇ ಕೂಡ ಈ ಒಂದು ಫೈರಿಂಗ್ ನಡೆದಿದೆ ಅನ್ನೋ ಒಂದು ಹಂತಕ್ಕೆ ಬರ್ತಾ ಇದ್ದಾರೆ. ಇವತ್ತು ಸಂಜೆ ಒಳಗೆ ಇದು ಸ್ಪಷ್ಟ ನಿಲುವು ಕೂಡ ಬರುತ್ತೆ. ಜೊತೆಗೆ ಸೆಲ್ಫ್ ಅಟ್ಯಾಕ್ ನಡೆದಿರಬಹುದು. ಜೊತೆಗೆ ಈ ಒಂದು ಇಡೀ ಪ್ರಕರಣವನ್ನ ಅಟೆನ್ಷನ್ ಡೈವರ್ಷನ್ ಮಾಡೋದಕ್ಕೂ ಕೂಡ 4 ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಪ್ರಶಾಂತ್.